ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಮುಗಿಸಿರ್ತೀರ. ನಾನು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಯಿತು ಅನ್ನೋದನ್ನು 2 ದಿನ ಬಿಟ್ಟು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಿನ್ನೆನೇ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಸೊ ಆಗಲಿಲ್ಲ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಇದು ಸಂಕ್ರಾಂತಿ ಹಬ್ಬನ ಮಾಡೋದಿಲ್ಲ. ಅಮ್ಮನ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ನನಗೆ ಅಭ್ಯಾಸ ಇಲ್ಲ ಇದನ್ನು. ಈಗ ಎಳ್ಳು ಬೀರು ಎಲ್ಲ ಬೇರೆ ಮನೆಗಳಿಗೆ ಹೋಗಿ ಬೀರಬೇಕಲ್ವ, ಆ ರೀತಿ ಎಲ್ಲ ಅಭ್ಯಾಸ ಇಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ರೀತಿ ಸಂಕ್ರಾಂತಿನ ಮಾಡ್ತಾರೆ ಅಂತ ಅಂದರೆ, ಈಗ ಹೊಸ್ದಾಗಿ ಧಾನ್ಯನ ಬೆಳೆದಿರ್ತಾರಲ್ವ, ಎಲ್ಲದನ್ನು ಕೂಡ ರಾಶಿ ಹಾಕಿ ಕಣದಲ್ಲಿ, ಅದು ಕೂಡ ಕಣದಲ್ಲಿ ರಾಶಿ ಮೆದೆ ಈ ರೀತಿ ಹೇಳ್ತಾರೆ, ಅಲ್ಲಿ ಹಾಕಿ ಅದಕ್ಕೆ ಈ ಅವರೆಕಾಳು ಬರುತ್ತಲ್ವ, ಅದನ್ನು ಕುಸ್ವಿ ಅಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋ ಅಂಥದ್ದು ಪದ್ಧತಿ. ಮತ್ತು ನಾನು ನಮ್ಮ ಪಕ್ಕದ ಊರಲ್ಲಿ ನೋಡಿದ್ದೀನಿ. ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿ ಏನು ಅಂತ ಅಂದರೆ, ಇವತ್ತಿನ ದಿನ ಚೆನ್ನಾಗಿ, ಅಂದರೆ ಸಂಕ್ರಾಂತಿ ದಿನ ಅಲ್ಲಿ ಚೆನ್ನಾಗಿ ಮಟನ್ ಮಾಡ್ತಾರೆ, ಮರಿ ಎಲ್ಲ ಕಡಿದು. ಆ ರೀತಿ ನಾನು ಅಷ್ಟೇ ನೋಡಿದ್ದೆ. ಇಲ್ಲಿ ಎಳ್ಳು ಬೆಲ್ಲ ಮಾಡಿ ಮನೆಗೆಲ್ಲ ಬೀರಬೇಕಲ್ವ, ಈ ಪದ್ಧತಿ ನಂಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಇದನ್ನೆಲ್ಲ ನೋಡಿ ಕಲ್ತ್ಕೊಂಡಿದ್ದೆ. ಬಟ್ ಎಳ್ಳು ಬೆಲ್ಲ ಪೂಜೆಗೆ ಅಷ್ಟೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನಾನು ಮನೆಯಲ್ಲಿ ಯಾವುದೇ ರೀತಿ ಹಬ್ಬನ ಮಾಡಲಿಲ್ಲ. ಆದರೂ ಕೂಡ ವರ್ಷದ ಮೊದಲನೇ ಹಬ್ಬ ಅಲ್ವಾ, ಅಟ್ಲೀಸ್ಟ್ ದೇವ್ರಿಗೆ ಪೂಜೆನಾದರೂ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾತ್ರ ಮಾಡಿದ್ದು. ಹಬ್ಬ ಇರೋದ್ರಿಂದ ನಾನು ಬಾಗಿಲಲ್ಲಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಮಾಮೂಲಿ ರಂಗೋಲಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತೇಳಿ ಈ ರೀತಿ ಬರುತ್ತಲ್ವ, ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ರಂಗೋಲಿನ ಜಾಸ್ತಿ ಹಾಕ್ಕೊಂಡು ಇಲ್ಲಿ ನೀಟಾಗಿ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ದಪ್ಪ ಬಂದರೆ. ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ವೈಟ್ ಅಲ್ಲ, ಕಲರ್ ಮಿಕ್ಸ್ಡ್ ರಂಗೋಲಿ ಇದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನಾನು ತೆಳುವಾಗಿ ರಂಗೋಲಿನ ಹಾಕ್ಕೊಂಡಿದ್ರೆ ಇಷ್ಟು ತಿಕ್ಕಾಗಿ ಬರ್ತಾ ಇರಲಿಲ್ಲ, ಅಲ್ಲಿ ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಬಾಗಿಲಲ್ಲಿ ಅವರು ಪೇಂಟ್ ಮಾಡಿದರು ಅಂತ ಕಾಣುತ್ತೆ. ಆ ಪೇಂಟ್ ಎಲ್ಲ ಹೋಗಿದೆ, ಮತ್ತು ಈ ಕಡೆಯಿಂದ ಮಳೆ ಬಂದರೆ ಹಿರಿಸ್ಲು ಹೊಡಿಯುತ್ತೆ, ಹಾಗಾಗಿ ಆ ಬಾಗಿಲದು ಪೇಂಟಿಂಗ್ ಎಲ್ಲ ಹೋಗಿದೆ. ಈಗ ಕಾಣಿಸ್ತಾ ಇದೆ ಚೆನ್ನಾಗಿ ರಂಗೋಲಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟ ನನಗೆ ಈ ರೀತಿ ರಂಗೋಲಿನ ಹಾಕೋಕ್ಕೆ. ಕೈಯಲ್ಲಿ ಬಿಡೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮೇಲ್ಗಡೆ ಬಾಗಿಲ ಹತ್ರ ಬಿಟ್ಟಿರ್ತಕ್ಕಂಥ ರಂಗೋಲಿ. ಹಾಗೆ ಕೆಳಗಡೆ ನಾನು ಗೇಟ್ ಹತ್ರನೂ ಕೂಡ ಇನ್ನೊಂದು ರೀತಿ ಈ ರೀತಿ ಬಿಟ್ಟಿದ್ದೆ, ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ವೈಟ್ ರಂಗೋಲಿ ಹಾಕಿದ್ದೆ. ನನ್ನ ಮಗ ಅಂತೂ ವೈಟ್ ಹಾಕಿ ಅಂತೇಳಿ, ಅವನಿಗೆ ತುಂಬ ಇಷ್ಟ ರಂಗೋಲಿ ಅಂತ ಅಂದರೆ, ಹಾಗಾಗಿ ಅವನೇ ಹಾಕ್ಸಿದ್ದೆ, ಇಲ್ಲಿ ವೈಟ್ ಕಲರ್ ಹಾಕಮ್ಮ ಅಂಥೇಳಿ. ಮತ್ತು ನಾವು ಯೂಶ್ವಲಿ ಸಂಜೆ ಟೈಮ್ ಪೂಜೆ ಮಾಡೋದು, ಅಂದರೆ ಏನಾದರೂ ವಾರ ಪೂಜೆ ಏನಾದ್ರು ಇದ್ದರೆ ಸಂಜೆ ಟೈಮ್ ಮಾಡ್ತೀವಿ. ಹಾಗಾಗಿ ತನು ಬಂದಿದ್ದೆ ಸಂಜೆ 4:15 ಆಗಿತ್ತು. ಸಂಜೆ ಬಂದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರೋಣ ಅಂತೇಳಿ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ನಾವು. ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕ್ಲೀನಿಂಗು, ದೇವ್ರ ಮನೆ ಪಾತ್ರೆಗಳು ಕ್ಲೀನಿಂಗು ಈ ರೀತಿಯೇ ಇತ್ತು. ಹಾಗಾಗಿ ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ. ಪ್ರತಿ ಸಲ ಕ್ಲೀನಿಂಗ್ಗೆ ಏನು ತೋರಿಸೋದು ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಸಂಜೆ ನಾನು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಅಪ್ಪ ಮಗ ಅವರೇ ಪೂಜೆ ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ. ನನ್ನ ಮಗ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದ, ಮತ್ತು ಈಗ ಏಳಿಸ್ಕೊಂಡು ಇನ್ನೊಂದು ಸಲ ಫೇಸ್ ವಾಶ್ ಮಾಡಿ ಪೂಜೆ ಮಾಡುವಂತೆ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದಾರೆ ಅವರಪ್ಪ. ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವನೇ ಫಸ್ಟು ಗಂಧದ ಕಡ್ಡಿ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅವನಿಗೆ ಪೂಜೆ ಮಾಡೋದಂದರೆ ಭಾರಿ ಇಷ್ಟ. ಹಿಂದಿನ ವೀಡಿಯೋಗಳಲ್ಲೂ ನಾನು ತೋರಿಸಿದ್ದೀನಿ ನಿಮಗೆ. ನಾನು ಪೂಜೆ ಮಾಡಬೇಕಾದ್ರೂ ದೇವ್ರ ಮನೆಗೆ ಓಡಿ ಬರ್ತಾನೆ ಪೂಜೆ ಮಾಡಲಿಕ್ಕೆ. ಅವ್ನಿಗೆ ಅಷ್ಟೇ ಇಷ್ಟ ಆಗುತ್ತೆ ಪೂಜೆ ಅಂತ ಅಂದರೆ. ದೇವರು ಅಂದ್ರೇ ಒಂಥರ ಭಕ್ತಿ, ಅವನಿಗೆ ಇಷ್ಟ ಆಗುತ್ತೆ. ಸೊ ನಾನು ಇವತ್ತಿಂದು ಫುಡ್ ಬಂದುಬಿಟ್ಟು ಅವರೆಕಾಳು ಪುಲಾವ್ ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ. ಸೊ ಈ ವಿಡಿಯೋದಲ್ಲಿ ನಾನು ಅವರೆಕಾಳು ಪುಲಾವ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈರುಳ್ಳಿ ತುಂಬ ಫ್ರೆಶ್ಶಾಗಿ ತಂದಿದ್ದು, ತುಂಬಾ ಸ್ಟ್ರಾಂಗ್ ಇತ್ತು ಅಂತ ಅನಿಸುತ್ತೆ. ನನಗಂತೂ ಹಾಗೆ ಕಟ್ ಮಾಡ್ತಾಯಿದ್ರೆ ಕಣ್ಣಲ್ಲಿ ನೀರು ಬುಳು ಅಂತ ಇಳಿತಾ ಇತ್ತು, ಅಷ್ಟು ಕಣ್ಣುರಿತಾ ಇತ್ತು ನನಗೆ. ಈರುಳ್ಳಿ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಯಾವಾಗಲೂ ಸಾಮಾನ್ಯವಾಗಿ ಈರುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಇವತ್ತು ಯಾಕೋ ಹಾಗೆ ಕಟ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡ್ರೆ ಇಷ್ಟು ಕಣ್ಣು ಉರಿ ಬಂತು. ಆದ್ರೂ ಅಲ್ಲಿ ಸ್ವಲ್ಪ ಸಿಂಕ್ ಹತ್ರ ಈರುಳ್ಳಿನ ತೊಳ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇವತ್ತು ನನಗೆ ಅಡುಗೆ ಮಾಡೋದೊಂದು ದೊಡ್ಡ ಚಾಲೆಂಜ್ ಆಗೋಗಿತ್ತು. ಯಾಕೆ ಅಂತ ಅಂದರೆ, ಫ್ಲೇಮ್ ನನಗೆ ಕರೆಕ್ಟಾಗಿ ಬರ್ತಾಯಿಲ್ಲ. ಸ್ಟವ್ದು ಫುಲ್ಲು ರೆಡ್ ಫ್ಲೇಮ್ ಬರ್ತಾಯಿದೆ. ಅದ್ರ ಮೇಲೆ ಪಾತ್ರೆ ಇಟ್ಟರೆ ಪಾತ್ರೆ ಎಲ್ಲ ಫುಲ್ ಕಪ್ಪಾಗಿ ಹೋಗ್ತಾ ಇದೆ. ಮೊನ್ನೆ ಕೂಡ ಹಿಂಗೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸರ್ವಿಸ್ ಮಾಡಿಸ್ಕೊ ಬನ್ನಿ ಅಂತೇಳಿ ಕೊಟ್ಟು ಕಳಿಸಿದ್ದೆ. ಸರ್ವಿಸ್ ಮಾಡಿಸ್ಕೊಂಡು ಬಂದಾದಮೇಲೆ ಇನ್ನೂ ರೆಡ್ ಫ್ಲೇಮ್ ಬರೋದು ಜಾಸ್ತಿ ಆಗೋಗಿತ್ತು. ಅದನ್ನೇ ತೋರಿಸ್ತಾ ಇದ್ದೆ ತನಗೆ, ನೋಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ ಹೆಂಗೆ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು.
ಮುಂಚೆ ಈ ರೀತಿ ಹಿಂಗೆ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಅದೇನು ಮುರಿದಾಕಿದ್ರೋ ಒಡೆದಾಕಿದ್ರೋ ಒಂದು ಗೊತ್ತಿಲ್ಲ. ಇವಾಗ ಸ್ಟವ್ನೇ ಈ ರೀತಿ ಮಾಡಿಕೊಟ್ಟಿದ್ರು. ಹಾಗಾಗಿ ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರಂತೆ. ನೋಡಿ ಈ ರೀತಿ ಬರ್ತಾ ಇದೆ. ಇಷ್ಟು ಫ್ಲೇಮ್ ಹಿಂಗೆ ಬಂದರೆ ಹೆಂಗೆ ಅಡುಗೆ ಮಾಡೋದು? ಇನ್ನೊಂದು ಪಕ್ಕದ್ದು ದೊಡ್ಡದು ಬರ್ನರು, ಬಟ್ ಉರಿ ಮಾತ್ರ ತುಂಬ ಚಿಕ್ಕದಾಗಿ ಬರ್ತಾಯಿತ್ತು. ನನಗಂತೂ ಬೇಜಾರಾಯಿತು ಇವತ್ತು ಸ್ಟವ್ ಈ ರೀತಿ ಆಗಿದ್ದಕ್ಕೆ ನನಗೆ. ಸೊ ಏನು ಮಾಡೋಂಗಿಲ್ಲ, ಇನ್ನೊಂದು ಪರ್ಚೇಸ್ ಮಾಡೋವರೆಗೂ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡು ಈಗ ಪಕ್ಕದ ಒಲೆನೇ ನಾನು ಹಚ್ಚಿಸ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಸ್ಟವ್ದು ಕುಕ್ಕರ್, ಸ್ಟೀಲ್ ಕುಕ್ಕರ್ದು ಕೆಳಗಡೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತೇಳಿ. ಆ ಕಡೆ ಬರ್ನರ್ ಮೇಲಿಟ್ಟು ಹಂಗಾಗಿರೋದು ಅದು. ಆಲ್ಮೋಸ್ಟ್ ನಾನು ಈ ಸ್ಟವ್ನ ತಗೊಂಡು 6ರಿಂದ 7 ವರ್ಷ ಆಯಿತು. ಇಷ್ಟು ದಿನ ನನಗೆ ಏನೂ ತೊಂದರೆ ಕೊಟ್ಟಿರಲಿಲ್ಲ. ಇವಾಗ ಒಂದು 6 ವರ್ಷ ಕಳೆದಿದೆ. ಇವಾಗ ಈ ರೀತಿ ತೊಂದರೆಗಳು ಸ್ಟಾರ್ಟ್ ಆಗಿದೆ. ಸೊ ಪರವಾಗಿಲ್ಲ, ಬಾಳಿಕೆ ಬಂತು ಅಂತ ಅನ್ನಿಸ್ತು. ಸೊ ನಾನು ಅವರೆಕಾಳನ್ನ ಸ್ವಲ್ಪ ಜಾಸ್ತಿನೇ ಸುಲಿದಿದ್ರು. ಹಾಗಾಗಿ 1 ಕಪ್ಪು ಅಳತೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಯಾವುದೇ ಅಡುಗೆ ಮಾಡೋದಾದ್ರೂ ನನಗೆ ಅಳತೆ ತುಂಬಾ ಇಂಪಾರ್ಟೆಂಟು. ಅಳತೆ ತಪ್ಪಿದರೆ ನನಗೆ ಅಡುಗೆ ನಿಜವಾಗ್ಲೂ ನನಗೆ ಕೆಟ್ಟೋಗುತ್ತೆ. ಎಲ್ಲದನ್ನು ಕೂಡ ನಾನು ಇಷ್ಟಕ್ಕಿಷ್ಟೇ ಅಂತೇಳಿ ಅಳತೆ ಮಾಡಿ ನಾನು ಅಡುಗೆ ಮಾಡ್ಕೊಳ್ಳೋದು. ಎಷ್ಟು ಜನ ಇದ್ದಾರೆ ಅಂತ ಫಸ್ಟು ನೋಡಿಕೊಂಡು ಈಗ ಕುಕ್ಕರ್ ಇಟ್ಕೊಂಡು ನಾನು ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಥರ ಕೇಳಿದ್ದೆ, ಇವತ್ತು ಬೆಣ್ಣೆ ಕೂಡ ತಂದಿಲ್ಲ. ಯೂಶ್ವಲಿ ನಾನು ಎಣ್ಣೆ ಜೊತೆಗೆ ತುಪ್ಪ ಸೇರಿಸ್ಕೊಳ್ತೀನಿ. ಯಾವುದೇ ಪಲಾವ್ ಮಾಡೋದಾದ್ರೂ ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತು ಎಣ್ಣೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಪಲಾವ್ಗೆ ನನಗೆ ಮಸಾಲೆನ ರುಬ್ಬಿ ಮಾಡೋದಕ್ಕಿಂತ ಹಾಗೆ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಹಾಕಿ 20 ಸೆಕೆಂಡ್ ಆದಮೇಲೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಪಲಾವ್ಗೆ ಉದ್ದುದವಾಗಿ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಹಾಗಾಗಿ ನಾನು ತುಂಬ ಸ್ಲೈಸಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸಾಫ್ಟ್ ಆದಮೇಲೆ ಇನ್ನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಾಕಿ ಒಂದು ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಅವರೆಕಾಳು ಫ್ರೆಶ್ ಆಗಿದೆ. ಈ ರೀತಿ ಫ್ರೆಶ್ ಆಗಿರೋ ಅಂಥ ಅವರೆಕಾಳು ಹಾಕಿದ್ರೆ ಪಲಾವ್ ಟೇಸ್ಟೇ ಬೇರೆ ಥರ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಹಾಕೋದಕ್ಕಿಂತ ಫ್ರೆಶ್ಶಾಗಿ ಹಾಕಿ ಈ ರೀತಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಸಾಫ್ಟ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಬಿಡ್ತೀನಿ. ನಾನು ಬಳಸೋ ಅಂಥ ಅಕ್ಕಿ ಸೋನಾ ಮಸೂರಿ ಅಕ್ಕಿ. ಇದು ಯಾವಾಗಲೂ ಕೂಡ ನಾನು ನೆನೆಸಲ್ಲ ಅಕ್ಕಿನ. ಪಲಾವ್ ಮಾಡಬೇಕಾದ್ರೆ ನನಗೆ ನೆನೆಸಿ ಅಭ್ಯಾಸ ಇಲ್ಲ. ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಗೆ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ನನಗೆ ಪಲಾವ್ ಉದ್ರಾಗಿದ್ರೇ ಇಷ್ಟ. ಮೆತ್ತಗಾದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಕಸ್ಮಾತ್ ಊಟಕ್ಕೆ ಅಪ್ಪ ಇದ್ದಾರೆ ಅಂತ ಅಂದರೆ ಮಾತ್ರ ನಾನು ಪಲಾವ್ನ ಸ್ವಲ್ಪ ಮೆತ್ತಗೆ ಮಾಡ್ತೀನಿ. ಅವ್ರಿಗೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ. ಇನ್ನು ನಮಗೆ ಮಾಡ್ಕೊಳ್ಳೋದಾದರೆ ಉದ್ರಾಗಿ ಮಾಡ್ತೀನಿ. ಅಷ್ಟರಲ್ಲಿ ತನ್ನು ಮೆಣಸಿನ್ಕಾಯಿನ ತಂದರು, ಬಜ್ಜಿ ಮೆಣಸಿನ್ಕಾಯಿನ ಬಜ್ಜಿ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಪಲಾವ್ಗೆ ಗರಂ ಮಸಾಲ ಹಾಕಿದ್ರೇ ಇಷ್ಟ ಆಗುತ್ತೆ. ಅದಿಲ್ಲ ಅಂತ ಅಂದರೆ ಏನೋ ಒಂಥರ ಸಪ್ಪೆ ಅಂತ ಅನ್ನಂಗಾಗುತ್ತೆ. ಹಾಗಾಗಿ ನಾನು ಎಲ್ಲ ಪಲಾವ್ಗೂ ಕೂಡ ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತೀನಿ. ಗರಂ ಮಸಾಲ ಪೌಡರ್ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಹೋಗಬಾರ್ದು. ಒಂದು 30 ಸೆಕೆಂಡು ಫ್ರೈ ಆದಮೇಲೆ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಏನು ನಾನು ಅಕ್ಕಿನ ತೊಳೆದಿಟ್ಟಿದ್ದೆ ಆ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ ಅಕ್ಕಿನ ತೊಗೊಂಡಿದ್ದೆ. 1.5 ಕಪ್ಗೆ 1:2 ರೇಷಿಯೋದಲ್ಲಿ 3 ಕಪ್ಪು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 3 ಕಪ್ ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೀರು ಕುದಿಯೋ ಅಷ್ಟರಲ್ಲಿ ನಾನು ಮೆಣಸಿನ್ಕಾಯಿ ತೆಗೆದಿಟ್ಟಿದ್ದೆ, ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬಿಡೋಣ ಅಂತೇಳಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ತರಕಾರಿ ತಂದ್ರೂ ಮನೆಗೆ ಫಸ್ಟು ವಾಶ್ ಮಾಡಿ ಇಡೋದಾದ್ರೂ ಅಷ್ಟೇ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಇಡ್ತೀನಿ. ಮತ್ತು ಯೂಸ್ ಮಾಡೋದಾದ್ರೂ ವಾಶ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ಈ ಮೆಣಸಿನ್ಕಾಯಿನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ತುಂಬ ದಪ್ಪ ಇದ್ದಿದ್ದರಿಂದ ನಾನು 2 ಭಾಗ ಮಾಡಿಕೊಂಡು ಸೀಳ್ಕೊಳ್ತಾ ಇದ್ದೀನಿ. ಮತ್ತು ನನಗೇನು ಅಂದರೆ ಮೆಣಸಿನ್ಕಾಯಿ ತಿಂದರೆ ಬೇಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ರೀತಿ ಮಧ್ಯಕ್ಕೆ ಸೀಳ್ಬಿಟ್ಟು ಒಳಗಡೆ ಅದರದ್ದು ಸೀಡ್ಸ್ ಏನು ಬರುತ್ತೆ ಎಲ್ಲ ಸೀಡ್ಸು ತೆಗೆದ್ಬಿಡ್ತೀನಿ. ಆ ಸೀಡ್ಸ್ ತೆಗೆದಾಗ ನಮಗೆ ಅದು ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗಲ್ಲ. ಹಾಗಾಗಿ ನಾನು
ಪ್ರತಿ ಸಲ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೂ ಇದೇ ರೀತಿ ಮಾಡ್ಕೊಳ್ತೀನಿ. ಇನ್ನು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿನ ಮಧ್ಯದಲ್ಲಿ ಈ ರೀತಿ ಒಂದು 2 ಬೆರಳಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಸವರಿದ್ರೆ ಅದಿನ್ನೂ ಒಂಥರ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಆ ಮೆಥಡಲ್ಲಿ ಮಾಡ್ತಾಯಿಲ್ಲ, ಜಸ್ಟ್ ಅದ್ರದ್ದು ಸೀಡ್ಸ್ ಎಲ್ಲ ತೆಗೆದು ಹಾಗೆ ಮಾಡ್ತಾಯಿದ್ದೀನಿ. ನಾನು ಆ ಕಡೆ ಮೆಣಸಿನ್ಕಾಯಿ ಕಟ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಮತ್ತೆ ಅದು ವಿಷಲ್ ಆಗೋ ಅಷ್ಟರೊಳಗೆ ಬಜ್ಜಿಗೆ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಕ್ಯಾಮ್ರಾ ಸ್ವಲ್ಪ ದೂರದಲ್ಲಿ ಇದ್ದಿದ್ದರಿಂದ ಅದು ಕಾಣಿಸ್ತಾ ಇದೆಯೋ ಇಲ್ವೋ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಪಿಂಚಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ಸೋಡಾ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ತರಿಸ್ಬೇಕಿತ್ತು. ಅದನ್ನು ತರಿಸೋದು ಮರ್ತೋಗಿ ನಾನು ಕೆಳಗಡೆ ಇದ್ದಿದ್ದನ್ನೇ ಸ್ವಲ್ಪ ತೆಗೆದು ಹಾಕ್ತಾಯಿದ್ದೆ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಕೈಯಲ್ಲಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಖಾರದ ಪುಡಿ ಏನು ಹಾಕೋಕ್ಕೆ ಹೋಗಲ್ಲ, ಇದೇ ಖಾರ ಸಾಕು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಮತ್ತೆ ಏನು ಹಾಕೋಕ್ಕೆ ಹೋಗಲ್ಲ. ನಾನು ಈ ಕಡೆ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಪಲಾವ್ದು ವಿಷಲ್ ಕೂಡ ಆಯಿತು. ಇವಾಗ ಅದನ್ನು ಎತ್ತಿಟ್ಟು ಬಜ್ಜಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾವು ಬಜ್ಜಿ ಹಿಟ್ಟನ್ನು ಕಲಿಸ್ತೀವಲ್ವ, ಆ ಹಿಟ್ಟನ್ನು ಒಂದು ಹದದಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಎಲ್ಲ ಮೆಣಸಿನ್ಕಾಯಿಗೂ ತುಂಬ ಚೆನ್ನಾಗಿ ಹಿಟ್ಟು ಇಳ್ಕೊಳ್ಳುತ್ತೆ. ಅದೇ ರೀತಿ ತಿನ್ನೋದಕ್ಕೂ ಕೂಡ ಬಾಯಿ ತುಂಬ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬಜ್ಜಿ ಹಿಟ್ಟನ್ನು ಕಲಸೋ ಹದದ ಮೇಲೆ ನಾವು ಬಜ್ಜಿನ ಇದು ಮಾಡ್ಕೊಳ್ಬೇಕಂದ್ರೆ ಡಿಪೆಂಡ್ ಮಾಡ್ಕೊಳ್ಬೇಕಾಗತ್ತೆ. 2 ಕಡೆಯೂ ಸಹ ಮಗ್ಚಾಕಿ ಬೇಯಿಸ್ಕೊಂಡ್ರೆ ನೋಡಿ ಇಷ್ಟು ಕ್ರಿಸ್ಪಿಯಾಗಿರ್ತಕ್ಕಂಥ ಬಜ್ಜಿ ರೆಡಿ ಆಗುತ್ತೆ. ಸೊ ನಾನು ಇನ್ನೊಂದು ಬ್ಯಾಚು ಬಜ್ಜಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ಬ್ಯಾಚ್ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಪಲಾವ್ ಹೇಗಾಗಿದೆ ಅಂತೇಳಿ ನೋಡೋಣ ಬನ್ನಿ. ಆ ಕುಕ್ಕರ್ ಲಿಡ್ ತೆಗೆದ್ರೆ ಎಷ್ಟು ಘಮ ಅಂತ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಇದ್ರ ಯಾಕೆ ಅಂತ ಅಂದರೆ ಫ್ರೆಶ್ ಅವರೆಕಾಳು ಹಾಕಿದರೆ ಪಲಾವ್ ಈ ರೀತಿ ಘಮ ಅಂತ ಇರುತ್ತೆ. ನೀವು ಕೂಡ ಮಾಡಿ ನೋಡಿ ಫ್ರೆಶ್ ಅವರೆಕಾಳನ್ನು ಹಾಕಿ. ಸೊ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಈರುಳ್ಳಿ ಬೋಂಡ ಥರ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೋಂಡ ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟ, ನನಗೆ ಈರುಳ್ಳಿ ಬೋಂಡ ಅಷ್ಟಕ್ಕಷ್ಟೇ. ಸೊ ಪಕ್ಕದಲ್ಲಿ ನೋಡಿ ಬಜ್ಜಿ ಮೆಣಸಿನ್ಕಾಯಿ 2 ಪ್ಲೇಟು ರೆಡಿಯಾಗಿದೆ. ಸೊ ಇಷ್ಟೇ ನಾನಿವತ್ತು ಅಡುಗೆ ಮಾಡಿದ್ದು. ಮತ್ತು ಪೊಂಗಲೆಲ್ಲ ಮಾಡಲಿಕ್ಕೆ ನಮ್ಮ ಮನೇಲಿ ಯಾರೂ ಇಷ್ಟಪಡೋದಿಲ್ಲ ಅದನ್ನು ತಿನ್ನೋದಕ್ಕೆ. ಹಾಗಾಗಿ ನಾನು ಅದನ್ನು ಬಿಟ್ಟು ಪಲಾವ್ನ ಮಾಡಿದೆ ಇವತ್ತು. ಈ ಅಡುಗೆ ಜೊತೆಗೆ ಇವತ್ತಿನ ವೀಡಿಯೋನೂ ಕೂಡ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.